ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಮೊಳಕೆ ಕಾಳಿಂದ ಕೋಸಂಬರಿನ ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ಬೆಳಗ್ಗೆ ತಿಂದರೆ ಇನ್ನೂ ಆರೋಗ್ಯಕ್ಕೆ ಒಳ್ಳೆಯದು. ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕು, ತುಂಬಾ ಒಳ್ಳೆಯದಿದು. ಹಾರ್ಟ್ ಅಟ್ಯಾಕ್ ಅದೆಲ್ಲ ಈ ಥರದ್ದು ಏನೂ ಬರೋದಿಲ್ಲ ಇದನ್ನು ತಿಂದರೆ. ಹೆಸರು ಮಾತ್ರ ಅಲ್ಲ, ಯಾವ್ಯಾವ ಕಾಳು ಇರುತ್ತಲ್ಲ ಎಲ್ಲ ಕಾಳಿಂದ ಮೊಳಕೆ ಬರ್ಸಿದ ಕಾಳನ್ನು ತಿನ್ನಬೇಕು. ಅದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ ಹತ್ರದಿಂದ ನೋಡಿ. ಒಂದಿಷ್ಟು ನೀರಿನ ಅಂಶ ಇಲ್ಲ, ಆಮೇಲೆ ಅಂಟಂಟು ಕೂಡ ಬಂದಿಲ್ಲ. ತುಂಬ ಜನ ಮಾಡ್ತಾರೆ, ಒಳಗಡೆ ಅಂಟಂಟು ಬಂದಿರುತ್ತೆ. ಮತ್ತು ಇದರಲ್ಲಿ ಏನಾಗ್ಬಿಡುತ್ತೆ ಅಂದರೆ ಇದನ್ನು ಮೊಳಕೆ ಕೂಡ ಚೆನ್ನಾಗಿ ಬರೋದಿಲ್ಲ. ಈ ಥರ ಉದುರುದ್ರಾಗಿ ಬರಬೇಕು. ಮತ್ತು ಒಂದು ಸ್ವಲ್ಪನೂ ಸ್ಮೆಲ್ ಇರೋಲ್ಲ ಇದು ಈ ಥರ ಮಾಡಿದ್ರೆ. ಯಾಕಂದರೆ ಇದೆಲ್ಲ ಗಾಳಿ ಆಡುತ್ತೆ, ಇದರಲ್ಲಿ ಗಾಳಿ ಆಡಿಬಿಟ್ಟು ಇದಕ್ಕೆ ಸ್ಮೆಲ್ ಬರೋದಿಲ್ಲ. ಮತ್ತು ನಾವು ಇದನ್ನು ಕಾಳು ಹಾಕಿಬಿಟ್ಟು ಈ ಥರ ಒಂದು ಕರೆಕ್ಟಾಗಿ ಮುಚ್ಚಬೇಕು. ಇದಕ್ಕೆ ಒಂದು ಸರಿಯಾಗಿ ಅಳತೆ ಇರೋವಂಥದ್ದು ಪ್ಲೇಟ್ ಮುಚ್ಚಬೇಕು. ಕಡಿಮೆ ಇರಬಾರ್ದು, ಈ ಥರ ಎಲ್ಲ ಗ್ಯಾಪ್ ಬಿಡಬಾರ್ದು, ಸರಿಯಾಗಿ ಮುಚ್ಚಿಟ್ಕೊಂಡು ಬಿಡಬೇಕು. ಇಷ್ಟು ಮಾಡಿದರೆ ಸಾಕು, ಮೊಳಕೆ ತಾನಾಗೆ ಒಡೆಯುತ್ತೆ. ನೋಡಿ, ನಾನು ಮೊಳಕೆ ಒಡಿಸೋದು ಎಷ್ಟು ಸುಲಭ ಇದೆ ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಮೊಳಕೆ ಕಾಳು ದಿನಾಲು ಒಂದು ಮುಷ್ಟಿಯಷ್ಟು ತಿನ್ನಬೇಕು, ಭಾಳನೇ ಒಳ್ಳೆಯದಿದೆ ಆರೋಗ್ಯಕ್ಕೆ. ಸೊ ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹತ್ತರಲಿಂದ ತೋರಿಸ್ತೀನಿ ನಿಮಗೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಇದು. ಇದೇನಿಲ್ಲ, ರಾತ್ರಿ ನೆನೆ ಹಾಕೊಂಡ್ಬಿಡಬೇಕು. ಇಲ್ಲ ನಮಗೆ ಆಗೋದಿಲ್ಲ ರಾತ್ರಿ ಅಂದರೆ ಏನು ಮಾಡಿ, ಬೆಳಗ್ಗೆ ನೆನೆ ಹಾಕ್ಕೊಳ್ಳಿ. ರಾತ್ರಿ ಹೊತ್ತಲ್ಲಿ ಈ ಥರ ಇದು ಫ್ರೂಟ್ಸ್ ಇಡೋಕ್ಕೆ ಮತ್ತು ಹೂರಣ ಬಸಿಯೋಕ್ಕೆ ಅಂತ ತಗೊಳ್ತಾರೆ. ನೋಡಿ, ಈ ಥರದ್ದಿದೆ ಇದು. ನೋಡಿ, ಇದಕ್ಕೊಂದು ಸ್ಟ್ಯಾಂಡ್ ಕೂಡ ಇದೆ. ಆಮೇಲೆ ಏನಾದರೂ ಕರೆದಿದ್ದು ಹಾಕೋಕ್ಕೆ ಅಂತ ಇದು ಬರುತ್ತೆ, ಈ ಪಾತ್ರೆ ಬರುತ್ತೆ. ಇದಕ್ಕೆಲ್ಲ ಸೈಡಿಗೆಲ್ಲ ಹೋಲ್ ಕೊಟ್ಟಿರ್ತಾರೆ. ಇದಕ್ಕೇನು ಬಟ್ಟೆ ಒಳಗೆ ಕಟ್ಟೋದು ಬೇಡ. ಬಟ್ಟೆ ಕಟ್ಟಿದ್ರೆ ಅದು ಮತ್ತೆ ವಾಶ್ ಮಾಡಬೇಕು, ಬಟ್ಟೆ ಕೂಡ ಕಲರ್ ಚೇಂಜ್ ಆಗುತ್ತೆ, ಅಷ್ಟೊಂದು ಕರೆಕ್ಟ್ ಅನಿಸೋದಿಲ್ಲ. ಇದು ಭಾಳ ಸಿಂಪಲ್ಲಾಗಿದೆ. ನಾವು ಏನು ಪಾತ್ರೆ ಒಳಗೆ ನೆನೆ ಇಟ್ಟಿರ್ತೀವಿ ಅದನ್ನು ಒಯ್ದು ಇದಕ್ಕೆ ಹಾಕಿಬಿಡಬೇಕು. ಹಾಕಿ ಕೆಳಗಡೆ ಇನ್ನೊಂದು ಪಾತ್ರೆ ಇಡಬೇಕು. ಅದು ಇಟ್ಟ ಮೇಲೆ ಏನಾಗ್ತದೆ, ಇದು ಅಂತರ ಇಡಬೇಕು. ಹಿಂಗೆ ಅಂತರ ಇಡೋದ್ರಿಂದ ಏನಾಗ್ಬಿಡುತ್ತೆ, ಇದರಲ್ಲಿರೋ ನೀರೆಲ್ಲ ಇಳಿದು ಹೋಗುತ್ತೆ. ಬೆಳಗ್ಗೆವರೆಗೂ ಈ ಥರ ಮೊಳಕೆ ಬಂದುಬಿಡುತ್ತೆ. ಇದು ನೀವು ರಾತ್ರಿ ಅಂದರೆ ಸಾಯಂಕಾಲ 6-7 ಗಂಟೆಗೆ ಮಾಡ್ಕೊಂಡು ಇಟ್ಕೊಳ್ಳಿ, ಬೆಳಗ್ಗೆ ತನಕ ಇಷ್ಟೊಂದು ಮೊಳಕೆ ಬಂದಿರುತ್ತೆ. ಈಗಿನ ಜಾಸ್ತಿ ಮೊಳಕೆನ ಬರೆಸಬಾರ್ದು, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹೆಚ್ಚಿಗೆ ಬರಬಾರ್ದು. ಎಷ್ಟು ಚಿಕ್ಕದಾಗಿ ಬಂದಿರುತ್ತೆ ಅಷ್ಟು ಒಳ್ಳೆಯದದು. ಮತ್ತು ಇದನ್ನು ನೀವು ಬೇಕಿದ್ದರೆ ಇದನ್ನು ಒಣಗಿಸ್ಬಿಟ್ಟು ಪುಡಿ ಕೂಡ ಮಾಡಿಕೊಂಡು ಇದ್ರ ಗಂಜಿ ಕೂಡ ಮಾಡ್ಕೊಂಡು ಕುಡಿಬೋದು. ಬಟ್ ಇವಾಗ ಮಳೆ ಇರೋದ್ರಿಂದ ಬೇಗ ಒಣಗೋದಿಲ್ಲ. ಅದಕ್ಕೋಸ್ಕರ ಸಮ್ಮರ್ ಬಿಸಿಲಿದ್ದಾಗ ಆ ಥರ ಮಾಡ್ಕೋಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇದನ್ನು ಮೊಳಕೆ ಕಾಳು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ತೋರಿಸಾಯಿತು. ನೋಡಿ, ನಾನು ಮೊಳಕೆ ಕಾಳಿಂದು ಸಲಾಡ್ ಹೇಗೆ ಮಾಡೋದಂತ ನಿಮಗೆ ತೋರಿಸ್ತೀನಿ. ಇದು ಆರೋಗ್ಯಕ್ಕೆ ಭಾಳನೇ ಒಳ್ಳೆಯದು. ಇನ್ನೊಂದು, ಇದನ್ನು ತಿನ್ನೋದ್ರಿಂದ ಹಾರ್ಟ್ ಅಟ್ಯಾಕ್ ಕೂಡ ಬರೋದಿಲ್ಲ. ಎಷ್ಟೋ ಬ್ಲಾಕ್ ಆಗ್ತಿರ್ತಾವಲ್ಲ ಅದು ಕೂಡ ಆಗಲಿಕ್ಕೆ ಬಿಡೋದಿಲ್ಲ. ಹಾರ್ಟಿಗೆ ಯಾವುದು ತೊಂದರೆ ಆಗಲಾರ್ದಂಗೆ ಇದು ರಕ್ಷಣೆ ಮಾಡ್ತದೆ. ಇದು ಮೊಳಕೆ ಕಾಳು ಬೆಳಗ್ಗೆ ಎದ್ದ ತಕ್ಷಣ ನಾವು ಏನು ಮಾಡಬೇಕಂದ್ರೆ, ಎದ್ದ ತಕ್ಷಣ ಅಂದರೆ ನಮ್ಮದು ಡೈಲಿ ರೂಟೀನ್ ಏನಿರುತ್ತೆ ಅದನ್ನೆಲ್ಲ ಮುಗಿಸ್ಬಿಟ್ಟು ಊಟದ ಸಮಯದಾಗ ಒಂದು ಮುಷ್ಟಿ ಇದರಷ್ಟೇ ತಿನ್ನಬೇಕು. ಇಲ್ಲ ನಮ್ಗೆ ಇಷ್ಟ ಅಂದರೆ ಒಂದು 2 ಮುಷ್ಟಿನ ತೊಗೊಳ್ಬೇಕು. ಇದರಲ್ಲಿರೋದು 2 ಮುಷ್ಟಿಯಷ್ಟು ತೊಗೊಂಡು ತಿನ್ನಬೇಕು, ಅದಕ್ಕಿಂತ ಜಾಸ್ತಿ ತಿನ್ನಬಾರ್ದು. ನೋಡಿ, ನಾನು ಒಂದು ಬೌಲಷ್ಟು ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ನೀವು ಇದು ಬೇಕಿದ್ದರೆ ಹಾಕ್ಬೋದು ಹಸಿಮೆಣ್ಸಿನ್ಕಾಯಿ, ಬೇಡ ಅಂದರೆ ಬಿಡ್ಬೋದು. ಇದ್ರ ಬದಲಿಗೆ ಪೆಪ್ಪರ್ ಪೌಡ್ರ್ ಕೂಡ ಹಾಕ್ಕೋಬೋದು, ಮೆಣಸಿನ ಪೌಡ್ರು. ಆಮೇಲೆ ಇದು ಈರುಳ್ಳಿ ಇದೆ, ಇದು 1 ಹಾಕ್ತಾಯಿದ್ದೀನಿ. ಮತ್ತು ಟೊಮೆಟೊ 2 ಇದೆ. ಟೊಮೆಟೊ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಬೇಕು. ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಮೆಣಸಿನ್ಕಾಯಿನ ನಿಮ್ಗೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ 1ರಲ್ಲಿ ಹಾಫ್ ಕಟ್ ಮಾಡಿ ಇಟ್ಟಿದ್ದೀನಿ. ಉಳ್ಳಾಗಡ್ಡಿನೂ ಅಷ್ಟೇ ಸಣ್ಣ ಕಟ್ ಮಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಬೇಕು, ಜಾಸ್ತಿ ಏನು ಬೇಡ ಅಂದರೆ ಬಿಡ್ಬೋದು. ಸ್ವಲ್ಪ ಟೊಮೆಟೊ ಹಾಕ್ತಾಯಿದ್ದೀನಿ. ಮತ್ತು ಇದ್ರ ಮೇಲೆ ಒಂದು ಸ್ವಲ್ಪ ಬೀಟ್ರೂಟ್ ಹಾಕ್ತಾಯಿದ್ದೀನಿ. ಬೀಟ್ರೂಟ್ ಯಾರಿಗಿಷ್ಟ ಇರೋಲ್ಲೋ ಅವರೆಲ್ಲ ತಿನ್ಬೋದು. ಈ ಥರ ಸಲಾಡ್ ಮಾಡಿ ಹೆರ್ದು ಇಟ್ಟಿದ್ದೀನಿ. ಇದನ್ನು ಕೂಡ ಒಂದು ಸ್ವಲ್ಪ 2 ಸ್ಪೂನ್ ಆಗಷ್ಟೇ ಹಾಕ್ಕೊಳ್ಳೋಣ, ಜಾಸ್ತಿ ಬೇಡ. ಹಿಮೋಗ್ಲೋಬಿನ್ ಕಡಿಮೆ ಇರೋರು ಈ ಥರ ಬೀಟ್ರೂಟ್ನ ತಿನ್ನಬೇಕು, ತುಂಬ ಒಳ್ಳೆಯದಿದು. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳೋಣ. ಉಪ್ಪು ಮತ್ತು ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕಬೇಡಿ.
ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ತುಪ್ಪ ಎಣ್ಣೆ ಏನೂ ಹಾಕಬಾರ್ದು. ಇದು ಮಾರ್ನಿಂಗ್ ತಿನ್ನೋದಿರುತ್ತಲ್ಲ, ಇಲ್ಲ ಅಂದರೆ ನಾವು ಸಾಯಂಕಾಲ ಕೂಡ ಈ ಥರ ಸಲಾಡ್ನ ಮಾಡಿಕೊಂಡು ತಿನ್ಬೋದು. ಬೆಳಗ್ಗೆ ನೋಡಿ ನಿಮ್ಗೆ ಎಲ್ಲಾದರೂ ವರ್ಕಿಂಗ್ ವುಮೆನ್ಸ್ಗೂ ಮತ್ತು ಮನೆಯಲ್ಲಿರೋರು ಕೂಡ ಕೆಲಸ ಮಾಡೋದ್ರಲ್ಲಿ ಬ್ಯುಸಿಯಾಗಿರ್ತಾರೆ, ಏನು ತಿನ್ನೋಕ್ಕಾಗಲ್ಲಲ್ಲ. ಆ ಟೈಮಲ್ಲಿ ಈ ಥರ ಮಾಡಿಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ಳೋಣ. ನೋಡಿ, ಇಷ್ಟು ಸಲಾಡ್ ರೆಡಿಯಾಗಿದೆ. 1 ನಿಮಿಷದಲ್ಲೇ ನಾವು ರೆಡಿ ಮಾಡ್ಕೋಬೋದು. ತುಂಬ ಹೆಲ್ದಿಯಾಗಿರುತ್ತೆ. ಇದು ಆರೋಗ್ಯಕರವಾದ ಸಲಾಡ್ ರೆಡಿಯಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ. ಇದು ಟೇಸ್ಟ್ ಹೇಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಖಾರ ಉಪ್ಪು ಎಲ್ಲ ಕರೆಕ್ಟಾಗಿ ಬಂದಿದೆಯಲ್ಲ ಅಂತ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಭಾಳ ಸರಳಿದೆ. ನಿಮ್ಗೆ ಆಮೇಲೆ ಕೆಲಸದ ಗಡಿಬಿಡಿಯಲ್ಲಿದ್ದಾಗ ಈ ಥರ ಸರಳವಾಗಿ ನೀವು ಮಾಡಿಕೊಂಡು ತಿನ್ಬೋದು. ಭಾಳ ಸರಳಿದೆ, ಆರೋಗ್ಯಕರವಾದದ್ದು. ಈ ಥರ ತಿಂದರೆ ನಿಮಗೆ ಹಾರ್ಟ್ ಬ್ಲಾಕ್ ಕೂಡ ಆಗೋದಿಲ್ಲ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಮತ್ತೆ ಹೊಸ ವಿಡಿಯೋದಿಂದ ಸಿಗೋಣ. ಎಲ್ಲರಿಗೂ ನಮಸ್ಕಾರ.